ಸೋಮವಂಶ ಆರ್ಯ ಕ್ಷತ್ರಿಯ ಸಮಾಜದ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಸಮಾಜದ ಬಡಾವಣೆಯಲ್ಲಿ ಸಮುದಾಯದ ಯುವಕ ಸ್ವತಃ ತಯಾರಿಸಿದ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು. ಸೋಮವಂಶ ಆರ್ಯ ಕ್ಷತ್ರಿಯ ಸಮಾಜದ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಶಹಬಜಾರ್ ಬಡಾವಣೆಯಲ್ಲಿ ಸಮುದಾಯದ ಯುವಕ ಸ್ವತಃ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ತಯಾರಿಸಿ ಪ್ರತಿಷ್ಠಾಪನೆ ಮಾಡಲಾಯಿತು. ಬಡಾವಣೆಯ ಯುವಕರೆಲ್ಲ ಒಂದಾಗಿ ಮೂರ್ತಿ ತಯಾರಿಸಿ ಪ್ರತಿಷ್ಠಾಪನೆ ಮಾಡುವ ಮೂಲಕ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಮುದಾಯದ ಮುಖಂಡರು, ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ನಮ್ಮ ಸಮುದಾಯದವರೇ ಸ್ವತಃ ಗಣೇಶ ಮೂರ್ತಿಯನ್ನು ತಯಾರಿಸಿ ಪ್ರತಿಷ್ಠಾಪನೆ ಮಾಡುತ್ತೇವೆ. ಇದು ನಮ್ಮ ಬಡಾವಣೆಯ ವಿಶೇಷ ಎಂದು ಹರ್ಷ ವ್ಯಕ್ತಪಡಿಸಿದರು. गणपति बप्पा मोर्या विघ्नहर्ता गणपति नमिस्ता शाहबजार राम मंदिर सोमवंश आर्य क्षत्रिय समाजದ ಯುವಕ ಮಂಡಳ ಮತ್ತು ಎಲ್ಲರೂ ಹರ್ಷವಾಗಿ ಗಣಪತಿ ಉತ್ಸವನ ಆಚರಿಸ್ತಾರೆ. ಇದು ಇಕೋ ಫ್ರೆಂಡ್ಲಿ ಗಣಪತಿ. ಎಲ್ಲ ಹುಡುಗರು ಸುಮಾರು ಒಂದು ತಿಂಗಳು ಹಿಡಿದು ಎಲ್ಲರೂ ಪರಿಶ್ರಮಿಸಿ ಸ್ವಂತ ಕೈಲಿಂದ ಇಕೋ ಫ್ರೆಂಡ್ಲಿ ಮಣ್ಣಿನ ಗಣಪತಿಯನ್ನು ತಯಾರಿಸಿದ್ದಾರೆ. ಪ್ರತಿ ವರ್ಷ 10 ವರ್ಷದಿಂದ ಇಕೋ ಫ್ರೆಂಡ್ಲಿ ಗಣಪತಿಯನ್ನೇ ಕೂಡಿಸ್ತಾ ಬಂದಿದ್ದಾರೆ. ಎಲ್ಲ ಸದ್ಭಕ್ತರಿಗೆ ವಿನಾಯಕನ ಆಶೀರ್ವಾದ ಇರಲಿ. ಹಿಂಗೆ ಮುಂದೆ ಬರೋಂಥ ದಿನಗಳಲ್ಲಿ ಪೂರ ಹುಡುಗರಿಗೆ ಇನ್ನೂ ಉತ್ಸವದಿಂದ ಗಣೇಶ ಉತ್ಸವ ಆಚರಿಸಲಿ ಅಂತ ಹೇಳಿ ನನ್ನ ನಮಸ್ಕಾರ. ಗಜಾನನಂ ಭೂತಗಣಾದಿಸೇವಿತಂ ಕಪಿಲಶಂಭು ಫಲಸಾರಭಕ್ಷಿತಂ ಉಮಾಶುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರಂ. ಸಕಲ ಸಮಸ್ತ ನಗರ ಜನರಿಗೆ ಗಣಪತಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಸೋಮವಂಶ ಆರ್ಯ ಕ್ಷತ್ರಿಯ ಸಮಾಜದ ವತಿಯಿಂದ ಶ್ರೀರಾಮ ಮಂದಿರ ಶಾಹಬಜಾರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶ ಉತ್ಸವವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ. ಈ ಗಣೇಶವನ್ನು ಸ್ವತಃ ತಯಾರು ಮಾಡಿ ಎಲ್ಲ ನಮ್ಮ ಈ ಗಣೇಶ ಮಂಡಳ ರಾಮ ಮಂದಿರ ಶಾಹಬಜಾರ್ ಗಣೇಶ ಮಂಡಳದ ಹುಡುಗರು ಎಲ್ಲರೂ 1 ತಿಂಗಳಿಂದ ಪರಿಶ್ರಮ ಪಟ್ಟು ಈ ಗಣೇಶನನ್ನ ತಯಾರು ಮಾಡಿದ್ದಾರೆ. ಈ 1 ತಿಂಗಳಿಂದ ಇದೇ ರೀತಿಯಾಗಿ ಪ್ರತಿ 10 ವರ್ಷದಿಂದ ಈ ಗಣಪತಿಯನ್ನು ತಯಾರು ಮಾಡ್ತಾ ಬರ್ತಾ ಇದ್ದಾರೆ. ಇಲ್ಲಿ ಬರೇ ಪರಿಸರ ಪ್ರೇಮಿ ಅಂದರೆ ಅಲ್ಲ, ಇಲ್ಲಿ ಬಂದು ನಮ್ಮ ಶಾಹಬಜಾರ ರಾಮ ಮಂದಿರದಲ್ಲಿ ನೋಡಿದರೆ ಪರಿಸರ ಸ್ನೇಹಿ ಏನು ಅನ್ನೋದು ಗೊತ್ತಾಗುತ್ತೆ. ಏಕೆಂದರೆ 10 ವರ್ಷದಿಂದ ಈ ನಮ್ಮ ಎಲ್ಲ ಈ ರಾಮ ಮಂದಿರದ ಯುವಕರು ಒಂದೆಡೆ ಸೇರಿಕೊಂಡು ರಾತ್ರಿ 9 ಗಂಟೆಯಿಂದ 1 ಗಂಟೆವರೆಗೂ ಈ ಗಣಪತಿಯನ್ನ ತಯಾರು ಮಾಡಿದ್ದಾರೆ. ಈ ಗಣಪತಿ 15-20 ದಿವಸದಿಂದ ಪರಿಶ್ರಮ ಪಟ್ಟು ಈ ಗಣೇಶನನ್ನ ನಿರ್ಮಿಸಿದ್ದಾರೆ. ಈ ಗಣೇಶನನ್ನ ಹೇಗೆ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಮಗನಾದಂತಹ ಸಂಭಾಜಿ ಮಹಾರಾಜರ ಅವತಾರದಲ್ಲಿ ಈ ಗಣೇಶನನ್ನ ಸ್ಥಾಪನೆ ಮಾಡಿದ್ದಾರೆ. ನೋಡ್ಬೋದು ಹಿಂದೆ ಈ ಗಣೇಶನನ್ನು ಹೇಗೆ ಕಾಣಿಸ್ತಾ ಇದೆ ಅಂದ್ರೆ, ಸಂಭಾಜಿ ಮಹಾರಾಜ ಯಾವಾಗ ಯುದ್ಧವನ್ನಾಡಿ ಬಂದು ಸಿಂಹಾಸನದ ಮೇಲೆ ಉಪಸ್ಥಿತನಾದಾಗ ಹೇಗೆ ಕೈಯಲ್ಲಿ ದಂಡವನ್ನು ಹಿಡಿದುಕೊಂಡು ಕೂತಿರುತ್ತಾರೆ, ಅದೇ ರೀತಿಯಾಗಿ ಈ ಗಣೇಶನನ್ನ ಸ್ಥಾಪನೆ ಮಾಡಿದ್ದಾರೆ. ಈ ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಈ ಗಣೇಶನ ಉತ್ಸವವನ್ನು ಇಲ್ಲಿ ಆಚರಣೆ ಮಾಡುತ್ತಾರೆ. ಬೆಳಿಗ್ಗೆ ಸಾಯಂಕಾಲ ಪೂಜಾ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡುತ್ತಾರೆ. ಇದೇ ರೀತಿ ಈ ನಮ್ಮ ಶಾಹಬಜಾರದ ರಾಮ ಮಂದಿರ ವಿಶೇಷತೆ ಏನು ಅಂದರೆ, ಇದೇ ಕೈಯಾರೆ ಮಾಡಿದಂತಹ ಗಣಪತಿಗೆ ಸ್ಥಾಪನೆ ಮಾಡೋದು. ಈ ಉತ್ಸವವನ್ನು ಮಾಡ್ತಾ ಇಲ್ಲಿ 25ರಿಂದ 26 ವರ್ಷ ಆಯಿತು. ಆದರೆ ಈ 10 ವರ್ಷದಿಂದ ಈ ಗಣೇಶನನ್ನ ಇಲ್ಲಿಯೇ ಸ್ವತಃ ತಯಾರು ಮಾಡಿ ಸ್ಥಾಪನೆ ಮಾಡ್ತಕ್ಕಂತ ಒಂದು ರೂಢಿಯನ್ನ ಈ ಸಮಾಜದ ಯುವಕರು ಹಾಕಿಕೊಂಡಿದ್ದಾರೆ. ಎಲ್ಲರೂ ಪರಿಶ್ರಮ ಪಟ್ಟು ಈ ಗಣೇಶನನ್ನ ನಿರ್ಮಾಣ ಮಾಡಿದ್ದಾರೆ. ಈ ಎಲ್ಲಾ ನಿರ್ಮಾಣ ಮಾಡಿದಂತ ಈ ಎಲ್ಲ ಯುವಕರಿಗೆ ಆ ಗಣೇಶ ಎಲ್ಲರೂ ಆಯುರ್ ಆರೋಗ್ಯ ಐಶ್ವರ್ಯನ ಕೊಟ್ಟು ಕಾಪಾಡಲೆಂದು ಆ ವಿಘ್ನ ವಿನಾಯಕನಲ್ಲಿ ಪ್ರಾರ್ಥನೆ ಮಾಡೋಣ. ಗಣಪತಿ ಬಪ್ಪ ಮಂಗಲ ಮೂರ್ತಿ. ನನ್ನ ಹೆಸರು ಈ ರಾಮ ಮಂದಿರದ ಅರ್ಚಕರಾದಂತಹ ಶಶಿ ಮಹಾರಾಜರು. ನಾವು ಇಲ್ಲಿ ಈ 25-26 ವರ್ಷದಿಂದ ಇಲ್ಲೇ ಸೇವೆಯನ್ನು ರಾಮ ಮಂದಿರ ಸೇವೆಯನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದೇವೆ. ಅದೇ ರೀತಿ ಗಣಪತಿ ಸೇವೆಯನ್ನು ಕೂಡ ನಾವು ಮಾಡ್ತಾ ಬರ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷರಾದ ಮಹೇಶ್ ಚೌಹಾಣ್, ರಾಜು ಪಿಂಪಳ್ಳೆ, ಅಂಬಾದಾಸ್ ಪಿಂಪಳ್ಳೆ, ಅರ್ಚಕರಾದ ಶಶಿಧರ್ ಮಹಾರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.